ಎಲ್ಲರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮ್ಯಾಮ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ಸಿಕ್ಕಾಪಟ್ಟೆ ಸೆನ್ಸೇಷನ್ ಆಗೋಗ್ಬಿಟ್ಟೈತೆ, ಸಂಚಲನ ಮೂಡಿಸ್ತೈತೆ. ಕುಲ್ದೀಪ್ ಯಾದವ್ ಅವರು ರಿಂಕು ಸಿಂಗ್ಗೆ ನಿನ್ನೆ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಫ್ರಸ್ಟ್ರೇಷನಲ್ಲಿ ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ಟ ಅನ್ನೋ ಥರ ಸೀನ್ ಆಗ್ತೈತೆ. ಹೌದು, ಮ್ಯಾಚ್ ಎಲ್ಲ ಮುಗಿದ ನಂತರ ರಿಂಕು ಸಿಂಗ್ ಅವರು ಕುಲ್ದೀಪ್ ಯಾದವ್ ಅವ್ರ ಹತ್ರ ಬರ್ತಾರೆ. ಅವರವ ಕೆನ್ನೆಗೆ ಒಂದೆರಡು ಬಾರಿಸ್ತಾರೆ. ಸಿನ್ನ ಫ್ರೆಂಡ್ಲಿ ಆ್ಯಂಗ್ಲಲ್ಲಿ ಬಾರಿಸಿರುವಂಥದ್ದು. ಬಟ್ ಆದರೂ ಕ್ಯಾಮ್ರಾ ಮುಂದೆ ಇವೆಲ್ಲ ಸರಿ ಇರಲ್ಲ ಗುರು ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಒಬ್ಬ ಪ್ಲೇಯರ್ಗೆ ತಿರುಗಿಸ್ಬಿಟ್ಟು ಅಲ್ಲೇ ಅವ್ರು ಇನ್ನೂ ಒಂದು ಕೊಟ್ಟಿತ್ತು ಅಂದರೆ ಹೆಂಗಿರೋದು ಅಲ್ಲಿ ಕುಲ್ದೀಪ್ ಯಾದವ್ಗೆ ರೊಚ್ಕೆದ್ಬಿಟ್ಟು. ಸೊ ಇದು ಒಂಥರ ಅದೇನು ಹೇಳ್ತಾರೆ, ಸ್ಪಿರಿಟ್ ಆಫ್ ದ ಗೇಮ್ ಅಲ್ಲ ಇದು. ನೀವು ಹೊರಗಡೆ ಡ್ರೆಸ್ಸಿಂಗ್ ರೂಮಲ್ಲಿ ಅಲ್ಲಿ ಇಲ್ಲಿ ಏನಾರು ಮಾಡ್ಕೊಳ್ಳಿ. ಬಟ್ ಇದು ಕ್ಯಾಮ್ರಾ ಎಲ್ಲ ಇದ್ದಾಗ ಕೆನ್ನೆಗೆ ಹೊಡೆಯುವಂಥದ್ದು ಒಂಥರ ಅದು. ರಿಂಕು ಸಿಂಗ್ ಅವರು ಆ ಒಂದು ರಿಯಾಕ್ಷನ್ ಕೊಡ್ತಾರೆ, ಕೆನ್ನೆಗೆ ಹೊಡೆದಾಗ ರಿಯಾಕ್ಷನ್ ಕೊಡ್ತಾರೆ. ಆ ರಿಯಾಕ್ಷನ್ ಮಾತ್ರ ಚೆನ್ನಾಗಿರಲಿಲ್ಲ. ಅವ್ರನ್ನಾದ್ರೂ ನಕ್ಕೊಂಡು ರಿಯಾಕ್ಷನ್ ಕೊಡಿದವ್ರೆ ಅದೊಂಥರ ಅವರೊಂಥರ ಶಾಕಲ್ಲಿದ್ರು. ಏನಾದ್ರು ಕೆನ್ನೆಗೆಲ್ಲ ಬಾರಿಸ್ತಾರೆ ಕ್ಯಾಮ್ರಾ ಮುಂದೆ ಅನ್ನೋ ಥರ ಇತ್ತು ಅದು. ಇವ್ರು ಏನೇ ಫ್ರೆಂಡ್ಸ್ ಆಗಿರ್ಬೋದು. KKR ಅವರು ಕೂಡ ಒಂದು ವಿಡಿಯೋ ಶೇರ್ ಮಾಡಿದ್ರು, ಸಿಕ್ಕಾಪಟ್ಟೆ ಇದು ವೈರಲ್ ಆಗ್ತಾ ಇದ್ದಂಗೆ ಕೆನ್ನೆಗೆ ಹೊಡೆದ್ಬಿಟ್ಟವ್ರೆ ಕುಲ್ದೀಪ್ ಯಾದವ್ ಅಂತ ಅಂತಿದ್ದಂಗೆ KKR ಅವರು ಶೇರ್ ಮಾಡಿದ್ದು. ಅವರೆಲ್ಲ ಫ್ರೆಂಡ್ಸ್ ಹೋಗೋರು, ಚಿಕ್ಕ ವಯಸ್ಸಿಂದನೂ ಕೂಡ ಫ್ರೆಂಡ್ಸ್ ಅವರು. ಅದಕ್ಕೋಸ್ಕರ ಈ ಥರ ಜಾಬಿಯಲ್ಲಾಗಿದ್ದಾರೆ, ಎಲ್ಲ ಹೊಡೆದಾಡ್ಕೊಂಡು ಆರಾಮಾಗಿದ್ದಾರೆ ಅನ್ನೋ ಥರ KKR ಪೋಸ್ಟ್ ಮಾಡಿದರು. ಬಟ್ ಏನೇ ಇರಲಿ, ಇವಾಗ ಕ್ಯಾಮ್ರಾ ಇದ್ದಾಗ ಒಬ್ಬ ಪ್ಲೇಯರ್ನ ಡಿಸ್ರೆಸ್ಪೆಕ್ಟ್ ಮಾಡೋದು, ಆ ಪ್ಲೇಯರ್ ಆ ಥರ ರಿಯಾಕ್ಷನ್ ಕೊಡೋದಿದೆಯಲ್ಲ, ರಿಂಕು ಸಿಂಗು ಏನೋ ಆಗೋಗ್ಬಿಡ್ತು ಅನ್ನೋ ಥರ ರಿಯಾಕ್ಷನ್ ಕೊಡೋದಿದೆಯಲ್ಲ, ಸೊ ಅದನ್ನ ನೋಡೋಕ್ಕಾಗಲ್ಲ. ಅವರೇನೋ ನಕ್ಕೊಂಡು ರಿಯಾಕ್ಷನ್ ಕೊಟ್ಟಿದ್ದವನು ಏನು ಸೀರಿಯಸ್ ಆಗ್ತಿರಲಿಲ್ಲ ಇದು ಮ್ಯಾಟ್ರು. ಅವನೊಂಥರ ಯಾಕಾರೋ ಹೊಡೆದೋಗೋರು ಈ ಟೈಮಲ್ಲಿ ಅನ್ನೋ ಥರ ಇತ್ತು ಆ ರಿಯಾಕ್ಷನ್ ರಿಂಕು ಸಿಂಗ್ದು. ಸೊ ನೀವೇನು ಹೇಳ್ತೀರಾ, ಕುಲ್ದೀಪ್ ಯಾದವ್ ಅವರು ಆ ಟೈಮಲ್ಲಿ ಅವ್ರಿಗೆ ಹೊಡೆದಿದ್ದು ಸರಿನಾ ಕೆನ್ನೆಗೆ ಎರಡು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಪ್ಡೇಟ್ ಬಂತು, ರೀಸೆಂಟಾಗಿ ಇಂಡಿಯಾ ಪಾಕಿಸ್ತಾನ ಡಿಸ್ಪ್ಯೂಟ್ ಆಗಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ರೀಸೆಂಟ್ ಅಲ್ಲ, ಮುಂಚೆ ಜಮಾನಿದೆ, ಇವಾಗ ರೀಸೆಂಟಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ಆ ಒಂದು ಅಟ್ಯಾಕ್ ಆಗಿದ್ದರಿಂದ. ಸೊ ಇವಾಗ ಚಾನಲ್ಗಳನ್ನ ಬ್ಯಾನ್ ಮಾಡಿದ್ರಂತೆ. ಯೂಟ್ಯೂಬ್ ಚಾನಲ್ಗಳು ಪಾಕಿಸ್ತಾನದಿಂದ ಏನು ಒರಿಜಿನ್ ಆಗುತ್ತೆ ಆ ಯೂಟ್ಯೂಬ್ ಚಾನಲ್ಗಳನ್ನ ಮೇನ್ ಚಾನಲ್ಗಳು, ನ್ಯೂಸ್ ಚಾನಲ್ಗಳಾಗಿರ್ಬೋದು, ಎಲ್ಲ ಚಾನಲ್ಗಳು ಕೂಡ ಬ್ಯಾನ್ ಮಾಡಿದೆ. ಅದರಲ್ಲಿ ಶೋಯಬ್ ಅಖ್ತರ್, ಕ್ರಿಕೆಟ್ ಅನಲಿಸ್ಟ್, ಸೊ ಇವರ ಚಾನಲ್ಗಳು ಕೂಡ ಇವಾಗ ಬ್ಯಾನ್ ಆಗಿದೆ. ಸೊ ಪಾಪ ಸಿಕ್ಕಾಪಟ್ಟೆ ವ್ಯೂವರ್ಶಿಪ್ ಬರ್ತಾ ಇತ್ತು ಇಂಡಿಯಾದಿಂದ. ಪಾಕಿಸ್ತಾನದವ್ರು ನೋಡ್ತಾ ಇದ್ರು ಬಿಡ್ತಿದ್ರು ಗೊತ್ತಿಲ್ಲ ಪಾಕಿಸ್ತಾನದವ್ರ ವಿಡಿಯೋಗಳನ್ನ. ಇಂಡಿಯಾದವ್ರಂದು ಸುಮಾರು ಜನ ನೋಡ್ತಾ ಇದ್ರು. ಮೈನ್ ಪಾಪ್ಯುಲೇಷನ್ ಇಲ್ಲಿಂದನೇ ಹೋಗ್ತಾ ಇದ್ದು, ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಇಲ್ಲಿಂದನೇ ನೋಡ್ತಾ ಇದ್ದವರ ವಿಡಿಯೋಗಳನ್ನ. ಸೊ ಒಂದು ಬಿಗ್ ಹೊಡೆತ ಬಿದ್ದೆ ಶೋಯಬ್ ಅಖ್ತರ್ ಅವರ ಚಾನಲ್ಗೆ. ಅಪ್ಡೇಟ್ ಬಂದ್ರಿ, ಕ್ಯಾಶ್ ಎಫಿಷಿಯನ್ಸಿನ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. 2025 IPL ಅಲ್ಲಿ ನಮ್ಮ RCB ಟೇಬಲಲ್ಲೂ ಟಾಪು, ಅಂದರೆ ಪಾಯಿಂಟ್ಸ್ ಟೇಬಲ್ಲೂ ಟಾಪು. ಈ ಕಡೆಯಿಂದ ಕ್ಯಾಶ್ ಎಫಿಷಿಯನ್ಸಿಲೂ ಕೂಡ ಟಾಪು. 82.1% ಆಫ್ ದ ಕ್ಯಾಚಸ್ಸು ನಮ್ಮ RCB ಎತ್ತಾಕೊಂಡಿರುವಂಥದ್ದು. ಬಿಟ್ಟಿರೋ ಕ್ಯಾಚಸ್ ತೀರಾ ಕಮ್ಮಿ. CSK 62.5%, ರಾಜಸ್ಥಾನ್ ರಾಯಲ್ಸ್ ಅವರು 62.5%. ತೀರಾ ವರ್ಷ ಅಂದರೆ ರಾಜಸ್ಥಾನ್ ರಾಯಲ್ಸ್ ಮತ್ತು CSK ಅವ್ರದ್ದೇನೆ. ಅದಕ್ಕೋಸ್ಕರ ಅವ್ರು ಬಾಟಮ್ ಆಫ್ ದ ಟೇಬಲಲ್ಲಿ ಕಚ್ಕೊಂಡಿರೋದು. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ತೋರಿಸ್ತಾ ಇದೆ ಇದು. ಕ್ಯಾಚಸ್ ವಿನ್ ಮ್ಯಾಚಸ್ಸು ಜೊತೆಗೆ ಟೇಬಲ್ ಟಾಪ್ ಮಾಡಬೇಕು ಅಂದರೆ ಕ್ಯಾಚಸ್ನ ತಗೋಬೇಕು ಅನ್ನೋದು ಇದು ತೋರಿಸ್ತಾ ಇದೆ. ಆ್ಯಂಡ್ ಕ್ಯಾಚ್ನ ಎತ್ತಾಕೊಂಡಿರುವಂಥ ತಂಡಗಳು ಟಾಪಲ್ಲೇ ಇದ್ದಾವೆ. ಮುಂಬೈ ಇಂಡಿಯನ್ಸು ಕೂಡ ಟಾಪಲ್ಲಿದೆ, RCBನೂ ಕೂಡ ಟಾಪಲ್ಲಿದೆ. ಸನ್ರೈಸರ್ಸ್ ಹೈದರಾಬಾದು ಮೇಲ್ಗಡೆನೇ ಇದೆ, ಬಟ್ ಪರ್ಫಾರ್ಮೆನ್ಸ್ ಅಷ್ಟು ಬಂದಿಲ್ಲ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಕ್ಯಾಚ್ಗಳನ್ನಂತೂ ಚೆನ್ನಾಗೇ ಎತ್ತಾಕೊಂಡಿದ್ದಾರೆ. KKR ಪರವಾಗಿಲ್ಲ, ಪಂಜಾಬ್ ಕಿಂಗ್ಸ್ನು ಪರವಾಗಿಲ್ಲ. ಸೊ 70% ಆ್ಯಂಡ್ ಎಬೋ ಇತ್ತು ಅಂದರೆ ಪರವಾಗಿಲ್ಲ, ಅಂದರೆ ಇದಕ್ಕೆ ಚೆನ್ನಾಗಿದ್ದಾರೆ ಅಂತಲೇ ಅರ್ಥ. ಬಟ್ 62%, 60% ಎಲ್ಲ ಇತ್ತು ಅಂದರೆ ತೀರಾ ವರ್ಷ್ಟು. ಅಪ್ಡೇಟ್ ನಂಬರ್ 4, ರಚಿತ್ ಪತ್ತಿದಾರು RCBಯ ಕ್ಯಾಪ್ಟನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಲಾಸ್ಟ್ ಮ್ಯಾಚ್ ಮುಗಿತಾ ಇದ್ದಂಗೆ, ನಾವು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿಲ್ಲ ಗುರು ಈ ಸೀಸನು. ಇನ್ನೇನು ಇಟ್ಕೊಂಡಿದ್ದೀರಾ? ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಬೇಕು ಅಂದರೆ ಎಲ್ಲ ಸಲನೂ ಇಟ್ಕೊತಾ ಇದ್ವಿ. ಬಟ್ ಈ ಸೀಸನ್ ನಾನು ನೆಕ್ಸ್ಟ್ ಲೆವೆಲ್ ಇಟ್ಕೊಂಡಿದ್ದೀವಿ. ಟಾಪ್ 12 ಫಿನಿಶ್ ಮಾಡಬೇಕು. ಇವಾಗಿನ ಫ್ಲೋ ನೋಡ್ತು ಅಂದರೆ ಟಾಪ್ 12 ಫಿನಿಶ್ ಮಾಡ್ತು ಅಂದ್ರೆ ನಮಗೆ ಒಂದು ಮರ್ಯಾದೆ ಇರುತ್ತೆ. ಇಲ್ಲ ಅಂದರೆ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಇಷ್ಟೊಂದು ಮ್ಯಾಚಸ್ ಎಲ್ಲ ಗೆದ್ಬಿಟ್ಟು ದವಾಕೊಂಡ್ಬಿಡ್ತು ಸೆಕೆಂಡ್ ಹಾಫಲ್ಲಿ ಅಂತಾರೆ, ಮರ್ಯಾದೆ ಕಮ್ಮಿ ಆಗೋಗ್ಬಿಡುತ್ತೆ ನಿಮಗೆ. ನಾವು ಟಾಪ್ 2ನೇ ಏಮ್ ಮಾಡ್ತಿರೋದು, ಟಾಪ್ 2ಲೇ ಫಿನಿಶ್ ಮಾಡಬೇಕು. ನಮಗೆ ಎಕ್ಸ್ಟ್ರಾ ಚಾನ್ಸ್ ಕೂಡ ಸಿಗುತ್ತೆ ನಮಗೆ ಕ್ವಾಲಿಫೈ 2 ಆಡೋಕ್ಕೆ ಸೋಲ್ತು ಅಂತಂದ್ರೆ ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಎಲ್ಲರೂ ಕೂಡ ಟಾಪ್ 2ಗೆ ಏಮ್ ಮಾಡುವಂಥದ್ದು. ಸೊ ಇವಾಗ ಟಾಪಲ್ಲಿರುವಂಥ 4-5 ತಂಡಗಳಿಂದವೆ ಎಲ್ಲ ಟಾಪ್ 2ಗೆ ಏಮ್ ಮಾಡ್ತಾ ಇರ್ತವೆ. ಯಾರು ಕೂಡ 3ಅಲ್ಲಿ ಸೆಟ್ಲ್ ಆಗಬೇಕು, 4ಅಲ್ಲಿ ಸೆಟ್ಲ್ ಆಗಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ. ಸೊ ಏನಾದರೂ ಫುಲ್ಲು ಆಗೋದೇ ಇಲ್ಲ ಕ್ವಾಲಿಫೈ ಆಗೋಕ್ಕೆ ಅನ್ನೋ ಥರ ಸಿನಾರಿಯೋ ಬಂತು ಅಂತ ಅಂದಾಗ ಅವಾಗ 3-4 ಯೋಚನೆ ಮಾಡ್ತಾರಷ್ಟೇ. ಅಪ್ಡೇಟ್ ನಂಬರ್ 5, ನಿನ್ನೆ ಮ್ಯಾಚಲ್ಲಿ ಅಕ್ಷರ್ ಪಟೇಲ್ ಅವ್ರನ್ನ ಮೆಚ್ಕೊಬೇಕು ಮಗ. ನಿನ್ನೆ ಸೋತಿರ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು, ಬಟ್ ಆದರೂ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಯಾರು ಅಂತ ಅಂದರೆ ಅಕ್ಷರ್ ಪಟೇಲು. 2 ವಿಕೆಟ್ನ ತೆಗೆದ್ರು, ಜೊತೆಗೆ ಫೀಲ್ಡಿಂಗ್ ಮಾಡಬೇಕಾದ್ರೆ ಕೈ ಇಂಜುರಿ ಆಗುತ್ತೆ. ಕೈ ಇಂಜುರಿ ಆದ್ರೂ ಕೂಡ ಬ್ಯಾಟಿಂಗ್ ಆಡೋದಕ್ಕೆ ಬಂದ್ಬಿಟ್ಟು 40+ ನಾವು ಹೊಡೆದಿದ್ದಾರೆ ನೋಡಿ. ಇಲ್ಲಿ ಆ ಒಂದು ಇಂಜೋರ್ಡ್ ಕೈನ ಇಟ್ಕೊಂಡು ಕೂಡ ಹೊಡೆದಿದ್ದಾರಲ್ಲ, ಅಂದರೆ ಅವ್ರಿಗೇನು ಆಡೋಕ್ಕೇ ಆಗ್ತಾರಿಲ್ಲ 100%. ಆದರೂ ಬಂದ್ಬಿಟ್ಟು ಮೂಳೆಲ್ಲ ಮುರಿದೋಗಿದ್ರು ಹೊಡೆದಿದ್ದಾರೆ ಅಂತಲ್ಲ, ಬಟ್ ಆದರೂ ಲೈಟಾಗಿ ನಿಗಲಿದ್ರು ಕೂಡ ಬಂದ್ಬಿಟ್ಟು ಆಗ್ಬಿಟ್ಟು 40+ ಕಾಂಟ್ರಿಬ್ಯೂಟ್ ಮಾಡಿದ್ರಲ್ಲ. 2 ಎಂಡಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆಯಲ್ಲ ಅವರ ಬ್ಯಾಟಿಂದ, ಜೊತೆಗೆ ಫೀಲ್ಡಿಂಗಲ್ಲೂ ಕೂಡ ಹೆವಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ರಲ್ಲ. ಸೊ ಇದನ್ನಂತೂ ಮೆಚ್ಕೊಳ್ಳೇಬೇಕು ಮಗ. ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು. ಬಾಯ್.